ಶಾಲಾ ಮಕ್ಕಳ ಹಾಲಿನ ಪುಡಿ ಮಾರಾಟ ದಂಧೆ ಶುರುವಾಗಿರುವಂತದ್ದು. ಇನ್ನು ಕ್ಷೀರಭಾಗ್ಯ ಯೋಜನೆಯ ಅಡಿಯಲ್ಲಿ ಸರ್ಕಾರದಿಂದ ಮಕ್ಕಳಿಗೆ ಹಾಲಿನ ಪುಡಿಯನ್ನ ಸರಬರಾಜು ಮಾಡಲಾಗುತ್ತೆ. ಮಕ್ಕಳಿಗೆ ನೀಡುವಂತಹ ಹಾಲಿನ ಪುಡಿ ಕಂಡವರ ಪಾಲಾಗ್ತಾ ಇದೆ ನೋಡಿ. ಮಕ್ಕಳ ಹೆಸರಿನಲ್ಲಿ ಹಾಲಿನ ಪುಡಿ ಬೇರೆಯವರಿಗೆ ಮಾರಾಟವಾಗ್ತಾ ಇದೆ. ಹಾಲಿನ ಪುಡಿ ಸರಬರಾಜು ಮಾಡುವಂತಹ ಟೆಂಡರ್ ಅನ್ನ ಕೂಡ ಪಡೆದುಕೊಂಡಿರ್ತಾರೆ ಗುತ್ತಿಗೆದಾರ ಬಸವರೆಡ್ಡಿ. ಓಕೆ, ಇನ್ನು ಹಾವೇರಿಯಿಂದ ಸವಣೂರಿನ ಶಾಲೆಗಳಿಗೆ ಹಾಲಿನ ಪುಡಿ ಸರಬರಾಜು ಆಗಬೇಕಾಗಿದೆ. ಶಾಲೆಗೆ ಸರಬರಾಜು ಮಾಡದೆ ಮನೆಯ ಶೆಡ್ನಲ್ಲೇ ದಾಸ್ತಾನು ಮಾಡಿಕೊಂಡಿರ್ತಾರೆ ಗುತ್ತಿಗೆದಾರ. ಸವಣೂರು ತಾಲೂಕಿನ ಡಂಬರಮತ್ತೂರಿನಲ್ಲಿ ಇರುವಂತಹ ಇನ್ನು ಗುತ್ತಿಗೆದಾರನ ಮನೆ. ಬಿಟಿವಿ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಹಾಲಿನ ಪುಡಿಯನ್ನ ವಾಹನಕ್ಕೆ ತುಂಬಿರುವಂತದ್ದು. ಗುತ್ತಿಗೆದಾರ ವಾಹನಗಳಲ್ಲಿ ಹಾಲಿನ ಪುಡಿ ತುಂಬಿಕೊಂಡು ಡಂಬರಮತ್ತೂರಿನಿಂದ ಎಸ್ಕೇಪ್ ಆಗಿದ್ದಾನೆ ಈ ಗುತ್ತಿಗೆದಾರ. ಜಂಗಮನ ಕೊಪ್ಪದಲ್ಲಿ ಇರುವಂತಹ ಹಾಲು ಶಿಥಿಲೀಕರಣ ಘಟಕಕ್ಕೆ ಬಂದಿರುವಂತದ್ದು ವಾಹನಗಳು. ಹಾವೇರಿಯ ಹಾಲು ಶಿಥಿಲೀಕರಣ ಘಟಕದ ಮುಂದೆ ಭಾರಿ ಐಟ್ರಾಮವೇ ಆಗಿರುವಂತದ್ದು. ವಾಹನಗಳನ್ನ ಘಟಕದ ಒಳಗಡೆ ಬಿಟ್ಟುಕೊಳ್ಳದಂತಹ ಅಮೂಲ್ಯ ಅಧಿಕಾರಿಗಳು. ಹೇಳ್ತಾ ಇದ್ದಾರೆ ಎಷ್ಟು ಕ್ವಾಂಟಿಟಿ ಇದೆ ಅಷ್ಟು ಕ್ವಾಂಟಿಟಿ ಇದೆ. ಅಷ್ಟು ಕ್ವಾಂಟಿಟಿ ಲಾರಿ ಇದೇ ಟೈಪ್ ಇದೆ ಗೊತ್ತಿಲ್ಲ. 3700 ಚಿಲ್ಲರೆ ಆಯ್ತು ಸರ್. ಎರಡು ಗಾಡಿ ಸೇರಿ 2 ವರ್ಷ ಎರಡು ಸೇರಿ ಇನ್ನೊಂದು ಆ ಕಡೆ ಐತೆ ರೀ. ಇದು 3755 ರಾಗಿ ಪ್ಲಸ್ ಪೌಡರ್ ಸೇರಿ ಬಂದಿರ್ಬೇಕು. 3 ಬಿಲ್ ಅದಾವ್ರು. ಹಾಲು ಒಕ್ಕೂಟದಿಂದ 8 ತಾಲೂಕಿಗೆ ಶಿಕ್ಷಣ ಇಲಾಖೆ ಬೇಡಿಕೆಯನ್ನು ನಾವು ಹಾವೇರಿಯಲ್ಲಿ ಈ ವರ್ಷದಿಂದ ಪ್ಯಾಕ್ ಮಾಡಿ ಸರಬರಾಜು ಮಾಡ್ತಾ ಇದ್ದೀವಿ. ಈ ಹಿಂದಿನ ಸಾಲಿನಲ್ಲಿ ಧಾರವಾಡದಿಂದ ಪ್ಯಾಕ್ ಆಗಿ ಬರ್ತಾಯಿತ್ತು. ನಾವು ಹೊಸ ನೀತಿಗಳನ್ನು ಆಯಾ ದಿನಕ್ಕೆ ಬೇಕಾಗುವಂಥ ಪ್ರಮಾಣದ ಹಾಲಿನ ಪುಡಿಯನ್ನು ಅದೇ ದಿನ ಪೂರೈಸಿ ಶಾಲೆಗಳಿಗೆ ಪೂರೈಸುವಂಥ ಒಂದು ರೂಢಿಯನ್ನು ಇಟ್ಕೊಂಡಿದ್ದೀವಿ. ಹೆಚ್ಚಿಗೆ ಏನಾದರೂ ಉಳಿದಲ್ಲಿ ಆ ಪೌಡ್ರನ್ನು ನಮಗೆ ವಾಪಸ್ಸು ನಮ್ಮ ಪ್ರಿಮೈಸಸ್ಸಲ್ಲೇ ಸ್ಟೋರ್ ಮಾಡಿ ಮುಂದಿನ ದಿನ ಶಾಲೆ ಯಾವಾಗ ಪ್ರಾರಂಭ ಆಗುತ್ತೆ ಆ ದಿನ ಮತ್ತೆ ಮರು ವಿತರಣೆಗೆ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಈ ದಿನ ಅಲ್ಪ ಪ್ರಮಾಣದ ಪೌಡ್ರು ಡಂಬರಮತ್ತೂರಿನಲ್ಲೇ ಸಿಕ್ಕಿದೆ ಅಂಥೇಳಿ ನಮಗೆ 2 ಸುದ್ದಿವಾಹಿನಿ ಮುಖಾಂತರ ತಿಳಿದು ಬಂದಾಗೆ ನಾನು ಸಮಕ್ಷಮ ಬಂದು ನಮ್ಮ ಗುತ್ತಿಗೆದಾರರನ್ನು ಆಹ್ವಾನಿಸಿ ಅವರು ನಮ್ಮಿಂದ ಪಡೆದಂಥ ಪ್ರಮಾಣ 18ನೇ ತಾರೀಕಿಗೆ 6 ಟನ್ ಪೌಡ್ರ್ ತೊಗೊಂಡಿದ್ದರು. ಸಂಪೂರ್ಣವಾಗಿ ಅದರ ವಿತರಿಸಿದಂಥ ಪ್ರಮಾಣವನ್ನು ದಾಖಲಾತಿಗಳನ್ನು ಶಾಲೆಗೆ ವಿತರಣೆ ಮಾಡಿದಂಥ ಮುಖ್ಯ ಶಿಕ್ಷಕರಿಂದ ಸ್ವೀಕೃತಿ ಪಡೆದಂಥ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ. ನಮ್ಮ ಒಕ್ಕೂಟದ ವಿಚಾರವಾಗಿ ಲೆಕ್ಕಪತ್ರಗಳು ನಾವು ಗುತ್ತಿಗೆದಾರಿಗೆ ನೀಡಿದ್ದು ಮತ್ತು ಅವರು ವಿತರಣೆ ಮಾಡಿದ್ದು ಹೊಂದಾಣಿಕೆಯಾಗಿವೆ.